ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ, ಬೆಲ್ ಬಟನ್ ಐಕಾನನ್ನು ಒತ್ತಿ. ಬೆಳಿಗ್ಗೆ ಅಥವಾ ಪೂರ್ವಾಹ್ನ ಅಂತಂದರೆ ನಾವು AM ಅಂತೀವಿ, ಆಂಟಿ ಮೆರಿಡಿಯನ್ ಅಂತೀವಿ. P ಅಂದರೆ ಪ್ರೈಮ್ ಮೆರಿಡಿಯನ್ ಅಂತ ಅಂತೀವಿ. ಸೊ ಬೆಳಿಗ್ಗೆ ನೈಟ್ 12ರಿಂದ ಬೆಳಗಿನ ಜಾವ ಮಧ್ಯಾಹ್ನ 12 ಗಂಟೆ ಆಗೋ ತನಕ ಇರುತ್ತಲ್ಲ, ಆ ಟೈಮ್ ನಾವೇನಂತೀವಿ AM ಅಂತ ಕರಿತೀವಿ. 6 AM, 5 AM, 7 AM, 8 AM ಅಂತ ಬೆಳಗ್ಗೆ ನಾವು ಆ ರೀತಿ ಗುರ್ತು ಮಾಡ್ತೀವಿ. ಅದೇ ರೀತಿ ಮಧ್ಯಾಹ್ನ ಆದಮೇಲೆ ನಾವು ಮತ್ತೆ PM ಅಂತ ಕರಿತೀವಿ. 12 PM, 1 PM, 2 PM, ಮಧ್ಯಾಹ್ನ 12ರಿಂದ ತದನಂತರ ರಾತ್ರಿ 12 ಗಂಟೆವರೆಗೆ ಬರ್ತಕ್ಕಂಥ ಸಮಯಕ್ಕೆ ನಾವು ಏನಂತ ಕರಿತೀವಿ, PM ಅಂತ ಕರಿತೀವಿ, ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. ಇದು ಪೂರ್ವಾಹ್ನ. ಬೆಳಿಗ್ಗೆನ ಪೂರ್ವಾಹ್ನ ಅಂತೀವಿ, ಮಧ್ಯಾಹ್ನವನ್ನು ಅಪರಾಹ್ನ ಅಂತ. ನಿಮಗೆ ಕ್ವಶನ್ ಬರ್ತದೆ ಮಕ್ಕಳ, ಅಲ್ಲಿ ಬೆಳಿಗ್ಗೆ ಸಂಜೆ ಅಥವಾ ಮಧ್ಯಾಹ್ನ ಅಂತ ಹೇಳಲ್ಲ. ಬೆಳಿಗ್ಗೆ ಅಂದರೆ ಪೂರ್ವಾಹ್ನ ಅಂದಿರ್ತಾರೆ. ಪೂರ್ವಾಹ್ನ ಅಂದರೆ ನಿಮ್ಗೆ ತಲೆ ಇರಬೇಕು ಬೆಳಿಗ್ಗೆ ಅಂತ. ಅಪರಾಹ್ನ ಅಂದರೆ ಮಧ್ಯಾಹ್ನ ಸಂಜೆ, ಈ ಸಮಯವನ್ನು ನಿಮಗೆ ಕೇಳ್ತಾರೆ, ಗೊತ್ತಾಯ್ತಾ? ಅಲ್ಲಿ ಪ್ರಶ್ನೆಗಳು ಬರ್ತವೆ. ನೀವು ಅಯ್ಯೋ ಅಪರಾಹ್ನ ಅಂದ್ರೇನು, ಪೂರ್ವಾಹ್ನ ಅಂದ್ರೇನು, ಇದೇನು ಅನ್ನ ಅಂತಿದೆ, ಆ ಥರ ಎಲ್ಲ ಯೋಚನೆ ಮಾಡಬೇಡ್ರಿ. ಪೂರ್ವಾಹ್ನ ಅಂದರೆ ಬೆಳಿಗ್ಗೆ, ಅಪರಾಹ್ನ ಅಂದರೆ ಮಧ್ಯಾಹ್ನ. ಸೊ AM PM ಅಂತೀವಿ. ನೆಕ್ಸ್ಟ್ ಬನ್ನಿ, ಹಣದ ಮೂಲಮಾನ. ಹಣ, ಇಲ್ಲಿ ಹಣದ ಮೂಲಮಾನ ಪರಿಚಯ ಮಾಡ್ತೀವಿ. ಹಣದ ಮೂಲಮಾನ ರೂಪಾಯಿ. ಸೊ ಹಣದ ರೂಪಾಯಿ ಸಿಂಬಲ್ ಇದು ದೇವನಾಗರಿ ಲಿಪಿ. ಯಾವುದಿದು? ದೇವನಾಗರ ಲಿಪಿ. ಸೊ ಈ ಲಿಪಿನ ರೂ ಅಂತೇಳಿ ಈ ರೀತಿ ಸೂಚಿಸ್ತೀವಿ. ಮುಂಚೆ ನಾವು ರೂಪಾಯಿ ಚಿಹ್ನೆನ RS ಅಂತ ಕರಿತಾ ಇದ್ವಿ. ಈಗ ಈ ಸಿಂಬಲ್ ದೇವನಾಗರಿ ಲಿಪಿಯನ್ನು ನಾವು ಸಿಂಬಲ್ ಆಗಿ ಮಾಡ್ಕೊಂಡಿದ್ವಿ. ಸೊ 1 ರೂಪಾಯಿ ಅಂದರೆ 100 ಪೈಸೆ. ಸೊ 1 ಲಕ್ಷ ಅಂತಂತಂದರೆ 100,000, ಗೊತ್ತಾಯ್ತಾ? 100,000ಕ್ಕೆ ನಾವು ಏನಂತೀವಿ, 1 ಲಕ್ಷ ಅಂತ ಕರಿತೀವಿ. ಅದೇ ರೀತಿ 1 ರೂಪಾಯಿಗೆ 100 ಪೈಸೆ ಅಂತ ಕರಿತೀವಿ. 10 ಲಕ್ಷಕ್ಕೆ 1 ಮಿಲಿಯನ್. 1 ಮಿಲಿಯನ್ ಅಂದರೆ ಎಷ್ಟು ಅಂತ ಕೇಳ್ತಾರೆ. 1 ಮಿಲಿಯನ್ ಅಂದರೆ ಎಷ್ಟು? 10 ಲಕ್ಷ. ಸೊ ಅದೇ ರೀತಿ 100 ಲಕ್ಷಕ್ಕೆ ನಾವು 1 ಕೋಟಿ ಅಂತ ಕರಿತೀವಿ. 1 ಬಿಲಿಯನ್ ಅಂತಂದರೆ 100 ಕೋಟಿ ಅಂತ ಕರಿತೀವಿ. 1 ಬಿಲಿಯನ್ ಅಂದರೆ ಎಷ್ಟು? 100 ಕೋಟಿ. ಸೊ 1 ಮಿಲಿಯನ್ ಅಂದರೆ 10 ಲಕ್ಷ. ಅಜಯ್, 1 ಮಿಲಿಯನ್ ಅಂದರೆ ಎಷ್ಟು ಲಕ್ಷ? 1 ಬಿಲಿಯನ್ ಅಂದರೆ ಎಷ್ಟು? 100 ಕೋಟಿ. 1 ಬಿಲಿಯನ್ ಅಂದರೆ 100 ಕೋಟಿ. 1 ಮಿಲಿಯನ್ ಅಂದರೆ 10 ಲಕ್ಷ. ಈ ಪಾಯಿಂಟ್ಗಳು ನಿಮ್ಮ ತಲೆಗಿರಬೇಕು. ಹೇಳ್ತಾರೆ 1 ಬಿಲಿಯನ್ ಅಂದರೆ 10 ಲಕ್ಷ, 1 ಮಿಲಿಯನ್ ಅಂದರೆ 100 ಕೋಟಿ. ಗೊತ್ತಾಯ್ತಾ? 10 ಲಕ್ಷ ಹೇಗೆ ಬರೀತೀರಾ? ಎಷ್ಟು ಸೊನ್ನೆ ಬರ್ತವೆ ನೋಡಿ, ಸುಮ್ಮನಿದ್ರ 6 ಸೊನ್ನೆ ಬರ್ತವೆ ಅಲ್ವಾ? ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ. ಸೊ 10 ಲಕ್ಷಕ್ಕೆ ನಾವಿಲ್ಲಿ 10 ಲಕ್ಷಕ್ಕೆ ಏನಂತ ಕರಿತೀವಿ? ಬಿಲಿಯನ್ ಅಂತ. ಏನಂತೀವಿ? ಮಿಲಿಯನ್ ಅಂತ. ಏನಂತೀವಿ? ಮಿಲಿಯನ್ ಅಂತ. ಬಿಲಿಯನ್ ಅಂದರೆ 100 ಕೋಟಿ. 100 ಕೋಟಿ ಅಂತಂದರೆ ಈ ರೀತಿ ನೋಡಿ, ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಶತಕೋಟಿ. ಶತಕೋಟಿಗೆ ನಾವು ಎಲ್ಲಿ ಅಂತ ಕರಿತೀವಿ? 1 ಮಿಲಿಯನ್ ಅಂತ. 1 ಶತಕೋಟಿದ ನಾವು ಅಂತೀವಿ ಮಿಲಿಯನ್, ಬಿಲಿಯನ್ ಅಂತೀವಿ. 1 ಶತಕೋಟಿದು, ಶತ ಅಂದ್ರೇನು? 100 ಅಲ್ವಾ? ಸೊ 100 ಶತಕೋಟಿ, 100 ಕೋಟಿಗೆ ಇಲ್ಲಿ 1 ಬಿಲಿಯನ್ ಅಂತ. ಬಿಲಿಯನ್ ಮಿಲಿಯನ್ ವ್ಯತ್ಯಾಸ ಗೊತ್ತಿದೆ. ಫಸ್ಟ್ ಮೀ ಬರುತ್ತೆ, ಆಮೇಲೆ ಬಿ ಬರುತ್ತೆ. ಕನ್ಫ್ಯೂಸ್ ಆಗಬೇಡ್ರಿ. ಮೀ ಅಂತಂದರೆ ಮಿಲಿಯನ್, ಮಿಲಿಯನ್ ಅಂದರೆ 10 ಲಕ್ಷ, ಬಿಲಿಯನ್ ಅಂದರೆ ಬಿಲಿಯನ್ ಅಂದರೆ 100 ಕೋಟಿ, ಶತಕೋಟಿ. 1 ಶತಕೋಟಿಗೆ 1 ಬಿಲಿಯನ್ ಅಂತ ಕರಿತೀವಿ. ಮುಂದೆ ಬನ್ನಿ ಮಕ್ಕಳ, ತೂಕ ಅಂತೇಳಿ. ತೂಕ, ವೆಯ್ಟ್ ನೋಡಿರಲ್ವಾ? ವೆಯ್ಟ್ ನೋಡಿರಾ? ನೀವು ತೂಕ ಮಾಡ್ಕೊಂಡಿರಾ? ನೀವು ಎಲ್ಲ ಹೋಗ್ತಿರಲ್ವಾ? ಹಾಸ್ಪಿಟ್ಲಿಗೆ ಹುಷಾರಿಲ್ದಂಗೆ ಹೋದಾಗ ಡಾಕ್ಟ್ರು ಏನಂತ ಕರೀತಾರೆ? ಬರ್ರಿ ಮಕ್ಕಳ ಇಲ್ಲಿ ಹಿಂಗೆ ಮಗು ಅಂತಂದ್ರೆ ನೀವು ಅಲ್ಲಿ ಹೋಗಿ ಸ್ಲಿಪ್ಪರ್ ಬಿಟ್ಟು ನೀವು ಕಲ್ತೀರ.
ಅಲ್ಲಿ ವೇಯಿಂಗ್ ಮಿಷಿನ್ ಇರುತ್ತೆ ಅಲ್ವಾ, ಅದೇನಾದರೂ ತೂಕದ ಯಂತ್ರ ಅಲ್ವಾ. ತೂಕದ ಯಂತ್ರ ಮೇಲೆ ನಿಲ್ಲಿಸಿದಾಗ ನಿಮ್ಮದು ಇಷ್ಟು ಕೆ ಜಿ ಅಂತ ಕರೀತಾರೆ ಅಲ್ವಾ. ಎಷ್ಟು ಕೆ ಜಿ ಇದ್ದೀರಾ ಅಂದಾಜು? ನೀನು ಎಷ್ಟು ಕೆ ಜಿ ಇದೆಯಾ ಮಗು? 34 ಕೆ ಜಿ. ಸೊ ಪುನರ್ವಿಕ 34 ಕೆ ಜಿ ಅಂತ ಇದ್ದಾರೆ. ಸೊ ಅದು ಅವರ ತೂಕ. ಕೆ ಜಿ ಅಂದ್ರೇನು? ಇದೇ ನಾವು ಕರಿತೀವಿ ಬನ್ನಿ ಮಕ್ಕಳ, ತೂಕದ ಮೂಲಮಾನ. ತೂಕದ ಮೂಲವನ್ನು ನಾವು ಏನಂತ ಕರಿತೀವಿ? ಕೆ ಜಿ ಅಂತೀವಿ, ಕಿಲೋಗ್ರಾಮ್ ಅಂತೀವಿ. ನೋಡಿಲ್ಲಿ ಕಿಲೋಗ್ರಾಮ್ ಅಂತ ಬರ್ದೀವಿ. ತೂಕದ ಮೂಲಮಾನ ಕಿಲೋಗ್ರಾಮ್. ಸೊ ಹಾಗಾದರೆ ನಾವು ಆ ಗ್ರಾಮ್ಗಳ ವ್ಯತ್ಯಾಸಗಳ ಮೂಲಮಾನಗಳನ್ನ ಅಳತೆಗಳನ್ನ ತಿಳ್ಕೊಬೇಕು. 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್. 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್. 1 ಗ್ರಾಮ್ ಅಂತಂತಂದರೆ ನಾವು ಕಿಲೋಗ್ರಾಮ್ ಬರೀಬೇಕು ಅಂದರೆ 1/1000 ಕಿಲೋಗ್ರಾಮ್ ಅಂತ ಬರಿತೀವಿ. 1 ಗ್ರಾಮ್ನ 2 ರೀತಿ ಬರಿಬೋದು. 1 ಗ್ರಾಮ್ನ 1000 ಮಿಲಿಗ್ರಾಮ್ ಅಂತಲೂ ಬರಿತೀವಿ. 1 ಗ್ರಾಮ್ನ 1/1000 ಕಿಲೋಗ್ರಾಮ್ ಅಂತಲೂ ಬರಿತೀವಿ. ನೆಕ್ಸ್ಟ್ 1 ಕಿಲೋಗ್ರಾಮ್, 1 ಕೆ ಜಿ. ಈಗ ಹೇಳಿದ್ರಿ 34 ಕೆ ಜಿ ಅಂತ. ಅದೇ ರೀತಿ 1 ಕೆ ಜಿಗೆ ಎಷ್ಟು ಗ್ರಾಮ್? 1000 ಗ್ರಾಮ್. 1 ಕ್ವಿಂಟಲ್ ಇವಾಗ ಚೀಲಗಳು, ಅಕ್ಕಿ ಚೀಲ, ರಾಗಿ ಚೀಲ, ಭತ್ತ, ನವಣೆ, ಸಜ್ಜೆ, ಸಿರಿಧಾನ್ಯಗಳಿದಾವಲ್ಲ, ನಮ್ಮ ಹೊಸದುರ್ಗ, ನಮ್ಮ ಚಿತ್ರದುರ್ಗದಲ್ಲಿ ಹೊಸದುರ್ಗ, ಇದು ಸಿರಿಧಾನ್ಯಗಳ ನಾಡು. ಯಾವುದಿದು? ಸಿರಿಧಾನ್ಯಗಳ ನಾಡು. ಈ ಕೋಟೆ ನಗರಿ ಕರ್ನಾಟಕದ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರದೇಶ ಆಗಿದೆ. ಗೊತ್ತಾಯ್ತಾ? ಈ ಸಿರಿಧಾನ್ಯಗಳನ್ನು ನಾವು ಕ್ವಿಂಟಲಲ್ಲೂ ಅಳಿತೀವಲ್ವ. ಸೊ ಹಾಗಾದರೆ ಕೊಬ್ಬರಿ ಅಳಿತೀವಿ. ಕೊಬ್ಬರಿ ಕ್ವಿಂಟಲ್ ಅಂತಂದು ಕರಿತೀವಿ. 1 ಕ್ವಿಂಟಲ್ಗೆ ಎಷ್ಟು ಧಾರಣೆ ಆಗಿದೆ ಅಂತಾರೆ? 1 ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿಯಲ್ಲಿ? 100 ಕೆ ಜಿ, 100 ಕಿಲೋಗ್ರಾಮ್, 100 ಕೆ ಜಿ. 100 ಕೆ ಜಿಗೆ 1 ಕ್ವಿಂಟಲ್. ಮಕ್ಕಳ ತಲೆಗಿರಲಿ. 1 ಕ್ವಿಂಟಲ್ ಅಂದರೆ ಎಷ್ಟು ಕೆ ಜಿ? 100 ಕೆ ಜಿ. 100 ಕಿಲೋಗ್ರಾಮಿಗೆ 1 ಕ್ವಿಂಟಲ್ ಅಂತ ಕರಿತೀವಿ. ಅದೇ ರೀತಿ 10 ಕ್ವಿಂಟಲಿಗೆ 1 ಟನ್ ಅಂತೀವಿ. 10 ಕ್ವಿಂಟಲಿಗೆ 1 ಟನ್. 1 ಟನ್ ಅಂತಾರೆ. ಈ ಲಾರಿಗೆಲ್ಲ ತುಂಬ್ತಾರೆ, ಅಷ್ಟು ಟನ್ನು ಇಷ್ಟು ಟನ್ನು ಅಂತ ಹೇಳ್ತಾರೆ. 30 ಟನ್ನು 40 ಟನ್ನು ಅಂತ. ಒಂದು ಲಾರಿ ಮ್ಯಾಕ್ಸಿಮಮ್ 40 ಟನ್ ಹತ್ತದ ಭಾರನ ಹೊರಗೆ ಸಾಧ್ಯ. ಆದರೆ ವರ್ತಕರು ಏನು ಮಾಡ್ತಾರೆ? ಚೆನ್ನಾಗಿ ಲೋಡ್ ಹಾಕ್ತಾರೆ. ಮತ್ತು ಲಾಭ ಗಳಿಸ್ಬೇಕಲ್ಲ, ಜಾಸ್ತಿ ಪಾರ್ಸಲ್ಗಳನ್ನ ಕಳಿಸ್ತಾರೆ. ಅವು ಭೂಮಿ ಮೇಲೆ, ಬ್ರಿಡ್ಜ್ ಮೇಲೆ ಭಾರ ಬಿದ್ದು ನಮಗೇನಾಗುತ್ತೆ? ಅವೆಲ್ಲ ಡ್ಯಾಮೇಜ್ ಆಗ್ತವೆ, ಸೇತುವೆಗಳು. ಗೊತ್ತಾಯ್ತಾ? ಅಧಿಕ ಭಾರಗಳನ್ನು ನಾವು ಸಾಗಿಸಬಾರ್ದು. ರೋಡ್ಗಳು ಹಾಳಾಗೋಗ್ತವೆ. ಅದಕ್ಕಿಂತಿಷ್ಟೇ ಅಂತೇಳಿ ಅಳ್ತೈತೆ. ವೇಯಿಂಗ್ ಬ್ರಿಡ್ಜ್ ನೋಡಿದ್ರ? ನಮ್ಮೂರಾಗೂ ಇದೆ ವೇಯಿಂಗ್ ಬ್ರಿಡ್ಜ್. ಎಲ್ಲಿದೆ ಗೊತ್ತಾ? ಎಲ್ಲಿದೆ? ಮರವಂಜಿ ರೋಡಾಗಿದೆ ಅಲ್ವಾ. ಅಲ್ಲಿ ವೇಯಿಂಗ್ ಬ್ರಿಡ್ಜ್ ಅಂತಿದೆ. ಹೊಸದುರ್ಗದಾಗಿದೆ ವೇಯಿಂಗ್ ಬ್ರಿಡ್ಜ್. ಸೊ ಅಲ್ಲಿ ಲಾರಿಗಳ ತೂಕ ಎಷ್ಟಿದೆ? ಫಸ್ಟಿಗೆ ಲಾರಿ ತೂಕ ಕಾಲಿದ ಎಷ್ಟಿದೆ? ಫಸ್ಟ್ಗೆ ಯಾರು ತೂಕ ಕಾಲಿದ ಮಾಡೋಕ್ಕಾಗತ್ತಾ? ಇಲ್ಲ. ಲೋಡ್ ಆಗಿ ಬಂದಿರುತ್ತೆ, ಫಸ್ಟ್ ಲೋಡಿನ ಮಾಡ್ಕೊತಾರೆ. ಆಮೇಲೆ ಲೋಡ್ ಕಳೆದಾದ್ಮೇಲೆ ಬರೀ ಖಾಲಿ ಲಾರಿನ ತೂಕ ಮಾಡ್ತಾರೆ. ಅವಾಗ ಅದರೊಳಗೆ ಮಾಲ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ, ಲಾರಿ ತೂಕ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ? ಅವೆಲ್ಲ ಏನು? ಟನ್ನಲ್ಲೇ ಅಳೆಯೋದು. ಗೊತ್ತಾಯ್ತಾ? ಮರಳು ಈ ಥರ ಎಲ್ಲ ಗೂಡ್ಸ್ ಕ್ಯಾರಿಯರೆಲ್ಲ ಟನ್ನಲ್ಲೇ ಲೆಕ್ಕ ಮಾಡೋದು. ಇವು ಚೀಲಗಳೆಲ್ಲ ಕ್ವಿಂಟಲಲ್ಲಿ ಲೆಕ್ಕ ಮಾಡ್ತೀವಿ. 1 ಕ್ವಿಂಟಲ್ ಅಂದರೆ 100 ಕೆ ಜಿ. 1 ಕ್ವಿಂಟಲ್ ಅಂದರೆ 100 ಕೆ ಜಿ. 100 ಕೆ ಜಿ ಅಂದರೆ 1 ಕ್ವಿಂಟಲ್. 10 ಟನ್ ಅಂತಂದರೆ 1 ಟನ್ ಅಂದರೆ 10 ಕ್ವಿಂಟಲ್. 10 ಕ್ವಿಂಟಲಿಗೆ 1 ಟನ್ ಅಂತೀವಿ. 1 ಟನ್ ಅಂದರೆ 10 ಕ್ವಿಂಟಲ್. ಗೊತ್ತಾಯ್ತಾ? ಸೊ ಉದ್ದದ ಮೂಲಮಾನ ಮಕ್ಕಳ ನಿಮಗೆ ಗೊತ್ತಿದೆಯಾ? ಉದ್ದ, ಇಷ್ಟು ಉದ್ದ, ಅಷ್ಟುದ್ದ, ಇಷ್ಟುದ್ದ ಅಂತ ಹೇಳ್ತೀವಿ. ನಾನು ಇಷ್ಟುದ್ದ ಇದ್ದೀನಿ. ಇದು ಯಾವ್ದ್ರಾಗ ಹೇಳ್ತೀವಿ? ಮೀಟರ್ನಲ್ಲಿ ಹೇಳ್ತೀವಿ. ಯಾವ್ದ್ರಲ್ಲಿ ಹೇಳ್ತೀವಿ? ಮೀಟರ್. ಹಾಗಾದರೆ ಮಕ್ಕಳೇ, ಉದ್ದದ ಮೂಲಮಾನ ಯಾವುದು? ಮೀಟರ್. ಸೊ ಇಲ್ಲಿ ಉದ್ದದ ಮೂಲಮಾನ ಮೀಟರ್ ಅಂತ ಕರಿತೀವಿ. 1 ಸೆಂಟಿಮೀಟರಿಗೆ 10 ಮಿಲಿಮೀಟರ್ ಅಂತೀವಿ. 10 ಸೆಂಟಿಮೀಟರ್ಗೆ 1 ಡೆಸಿಮೀಟರ್ ಅಂತೀವಿ. 1 ಡೆಸಿಮೀಟರ್ ಅಂದರೆ 10 ಸೆಂಟಿಮೀಟರ್. 100 ಸೆಂಟಿಮೀಟರ್ ಅಂದರೆ 1 ಮೀಟರ್. 1000 ಮೀಟರ್ ಅಂದರೆ 1 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತ ಕೇಳ್ತಾರೆ? 1000 ಮೀಟರ್ ಅನ್ಬೇಕು.
1 ಕಿಲೋಮೀಟರ್, 1 km ಅಂತಾರೆ, 1000 ಮೀಟರ್. ಹಾಗಾದ್ರೆ ಮಕ್ಕಳ 10 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ ಇರುತ್ತೆ? 10 ಕಿಲೋಮೀಟರ್ ಅಂತ ಕೊಟ್ಟಪ್ಪ. 10 ಕಿಲೋಮೀಟರ್ ಅಂತಂದ್ರೆ 10,000 ಮೀಟರ್ ಆಗುತ್ತೆ. 10,000 ಮೀಟರ್ ಅಲ್ವಾ? ಈ ರೀತಿ ನಾವು ಅಂದಾಜು ಮೂಲಮಾನಗಳನ್ನ ಎಲ್ಲ ಅಳತೆಗಳನ್ನ ನಾವು ತಿಳ್ಕೊಬೇಕು. ಎಲ್ಲ ಮಕ್ಕಳೇ, ಇವತ್ತಿದ್ದು ಹಣ, ಕಾಲ, ಹಣ, ಉದ್ದದ ಮೂಲಮಾನಗಳ ಪರಿಚಯ ಆಯ್ತಲ್ಲ ನಿಮಗೆ? ತೂಕ ಅಂದ್ರೇನು, ಕಾಲ ಅಂದ್ರೇನು, ಅಲ್ಲಿ ಉದ್ದದ ಮೂಲಮಾನ ಯಾವುದು, ತೂಕದ ಮೂಲಮಾನ ಯಾವುದು, ಹಣದ ಮೂಲಮಾನ ಯಾವುದು ಅಂತ ತಿಳ್ಕೊಂಡ್ರಿ ಅಲ್ವಾ? ಅರ್ಥ ಆಗಿದೆ ಮಕ್ಕಳ? ಸೊ ಇದನ್ನ ನೋಡ್ಸ್ಬರ್ಕೊಳ್ರಿ. ಸಂಗ್ರಾಹಕ ಸಾಮರ್ಥ್ಯ. ಸಂಗ್ರಾಹಕ ಸಾಮರ್ಥ್ಯ. ಸೊ ಸಂಗ್ರಾಹಕ ಸಾಮರ್ಥ್ಯ ಅಂತಂತಂದ್ರೆ ಮೂಲಮಾನ ಯಾವುದು? ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನ ಯಾವುದು? ಸಂಗ್ರಾಹಕ ಸಾಮರ್ಥ್ಯ ಮೂಲಮಾನ ಸಂಗ್ರಹಣೆ ಮಾಡೋದು. ನಾವು ಟ್ಯಾಂಕರಲ್ಲಿ ಏನು ಸಂಗ್ರಹಣೆ ಮಾಡ್ತೀವಿ? ನೀರನ್ನು ಅಲ್ವಾ? ಓವರ್ ಟ್ಯಾಂಕ್ ಇವಾಗ ನೀರನ್ನು ಸ್ಟಾಕ್ ಮಾಡ್ತೀವಲ್ವಾ? ಅದನ್ನ ಯಾವ್ದ್ರಲ್ಲಿ ಅಳಿತೀವಿ? ನೀರನ್ನ. ಆಯಿಲನ್ನು ಯಾವ್ದ್ರಲ್ಲಿ ಅಳಿತೀವಿ? ಲೀಟರ್ ಅಲ್ವಾ? ಹಾಲನ್ನ ಯಾವ್ದ್ರಲ್ಲಿ ಅಳಿತೀವಿ? ಅಲ್ವಾ? ಈ ದ್ರವ ಪದಾರ್ಥಗಳನ್ನ ಅಳೆಯುವಂತೆಲ್ಲ ನಾವು ಸಂಗ್ರಾಹಕ ಸಾಮರ್ಥ್ಯ ಕರಿತೀವಿ. ಸಂಗ್ರಾಹಕ ಸಾಮರ್ಥ್ಯ ಅಂತಂತಂದ್ರೆ ಇಲ್ಲಿ ನಾವು ಅದನ್ನ ಲೀಟರಲ್ಲಿ ಅಳಿತೀವಿ. ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನ ಯಾವುದು? ಲೀಟರ್. ಸೊ ಹಾಗಾದ್ರೆ 1 ಲೀಟರ್, 1 ಲೀಟರ್ ಇದು 1/2 ಲೀಟರ್ ಅಂತೀವಿ. ಇದನ್ನ ಅರ್ಧ ಲೀಟರ್ ಅಂತೀವಿ. 1/2, 1/2 ಅಂದರೆ ಅರ್ಧ ಲೀಟರ್ ಅಂತೀವಿ. 3/4 ಮುಕ್ಕಾಲು ಲೀಟ್ರು, ಮುಕ್ಕಾಲು ಭಾಗ ಅಂತ ಕರಿತೀವಿ. ಸೊ ಇಲ್ಲಿ 1 ಲೀಟರಿಗೆ 1000 ಮಿಲಿ ಲೀಟರ್ ಅಂತ ಕರಿತೀವಿ. ಹೌದಲ್ಲ ಮಕ್ಕಳು? ಸೊ ಅದೇ ರೀತಿ 1/4 ಲೀಟರ್ ಅಂತೀವಿ. ಎಷ್ಟು ml ಇರುತ್ತೆ? ಇದು ml ಅಂತ ಕರಿತೀವಿ. ಇಂಗ್ಲೀಷಿಗೆ ml, ಮಿಲಿ ಲೀಟರ್ ಅಂತೀವಿ. ml ಅಂದರೆ ಮಿಲಿ ಲೀಟರ್. ನಾನು ಕನ್ನಡದಲ್ಲಿ ಮಿಲಿ ಲೀಟರ್, ಮೀಲಿ ಅಂತ ಬರ್ತಿದ್ದೀನಿ ಅಷ್ಟೇ. ಸೊ 1/4 ಲೀಟ್ರಿಗೆ ಎಷ್ಟು? ಕಾಲು ಭಾಗ ಅಂದರೆ ಎಷ್ಟು? 250 ಮಿಲಿ ಲೀಟರ್. ಅರ್ಧ ಲೀಟರ್ ಅಂದರೆ 500 ಮಿಲಿ ಲೀಟರ್ ml. ಮುಕ್ಕಾಲು ಲೀಟರ್ ಅಂದರೆ 750 ml ಅಂತ ಕರಿತೀವಿ. ಹೌದಲ್ಲ? ಸೊ ಇದು ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನಗಳು. ಸಂಗ್ರಾಹಕ ಸಾಮರ್ಥ್ಯದಲ್ಲಿ ನಾವು ಲೀಟರ್ ಅಂತ ಕರಿತೀವಿ. ಅಲ್ಲಿ 1 ಲೀಟರಿಗೆ 1000 ಮಿಲಿ ಲೀಟರ್ ಅಂತೀವಿ. 1/4 ಲೀಟ್ರಿಗೆ ನಾವೇನಂತೀವಿ? 250 ಮಿಲಿ ಲೀಟರ್ ಅಂತೀವಿ. ಅದೇ ರೀತಿ ಅರ್ಧ ಲೀಟ್ರಿಗೆ 500 ಮಿಲಿ ಲೀಟರ್ ಅಂತ ಕರಿತೀವಿ. ಮುಕ್ಕಾಲು ಲೀಟ್ರಿಗೆ ಏನಂತ ಕರಿತೀವಿ? 750 ಮಿಲಿ ಲೀಟರ್ ಅಲ್ವಾ? ಅರ್ಥ ಆಯ್ತಾ ಮಕ್ಕಳ ಇದು? ಸೊ ಈಗ ನಾವು ಲೆಕ್ಕ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಆದರ್ಶಮಾನಗಳನ್ನ ಇಟ್ಕೊತೀವಿ. ಇಲ್ಲಿ ವಿವಿಧ ರೀತಿಯ ಆದರ್ಶಮಾನಗಳು ಕೊಟ್ಟಿರ್ತಾರೆ. ಅದನ್ನ ನಾವು ಒಂದೇ ಆದರ್ಶಮಾನಕ್ಕೆ ಕನ್ವರ್ಟ್ ಮಾಡ್ಕೊಬೇಕು. ಇವಾಗ kg ಕೊಟ್ಟಿದ್ದಾರೆ ಅಂದರೆ ಎಲ್ಲವನ್ನು ಮೂಲಮಾನಗಳನ್ನ kgಲೇ ಇಟ್ಕೊಬೇಕು. ಕೆಲವು ಗ್ರಾಮ್ ಅಂತ ಕೊಟ್ಟಿರ್ತಾರೆ, ಅಥವಾ ಕೆಲವನ್ನ ಮಿಲಿಗ್ರಾಮ್ ಅಂತ ಕೊಟ್ಟಿರ್ತಾರೆ. ಅವನ್ನೆಲ್ಲ ಒಂದು ಅಳತೆಗೆ ಮಾಡ್ಕೊಬೇಕು. ಯಾವುದೇ ಪ್ರಶ್ನೆಗಳ ಸಮಸ್ಯೆಗಳನ್ನು ಕೊಟ್ಟರೆ ನಾವು ಆ ರೀತಿ ಮಾಡ್ಕೊಬೇಕು. ನೆಕ್ಸ್ಟು ದೊಡ್ಡ ಆದರ್ಶಮಾನದಿಂದ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸ್ಕೊಬೇಕು. ಚಿಕ್ಕ ಆದರ್ಶಮಾನದ ಇರೋದನ್ನ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸ್ಕೊಬೇಕು. ಈಗ ಉದಾಹರಣೆಗೆ ಏನಂತ 1 ಕಿಲೋಗ್ರಾಮ್ ಗ್ರಾಮಿಗೆ ಪರಿವರ್ತಿಸುವಾಗ ಏನು ಮಾಡಬೇಕು? ಗ್ರಾಮಿಗೆ kgನ ಪರಿವರ್ತಿಸ್ತೀವಿ. kgನ ಕಿಲೋಗ್ರಾಮಿಂದ ಗ್ರಾಮಿಗೆ ಪರಿವರ್ತಿಸ್ತೀವಿ ಅಂದರೆ ಅಲ್ಲಿ 1000ವನ್ನು ಭಾಗಿಸ್ಬೇಕು. ಅದೇ ಗ್ರಾಮನ್ನು ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂತಂದರೆ 1000ವನ್ನು ಭಾಗಿಸ್ಬೇಕು. 1000ವನ್ನು ಏನು ಮಾಡಬೇಕು? ಭಾಗಿಸ್ಬೇಕು. ಅಲ್ಲಿ ಗುಣಿಸ್ಬೇಕು, ಇಲ್ಲಿ ಭಾಗಿಸ್ಬೇಕು. ಅದೇ ರೀತಿ ನಾವು ಯಾವುದು ಉದಾಹರಣೆಗೆ ಕಿಲೋಮೀಟರ್ ಪರ್ ಗಂಟೆ. ಕಿಲೋಮೀಟರ್ ಪರ್ ಗಂಟೆ ಅಂತಂದರೆ ಇದು ನಾವು ವೇಗವನ್ನು ಅಳೆಯುವ ಎಸ್ಐ ಮಾನ. ಕಿಲೋಮೀಟರ್ ಪರ್ ಗಂಟೆ ಅಂದರೆ ವೇಗವನ್ನು ಅಳೆಯುವ ಎಸ್ಐ ಮಾನ. ಸೊ ಇಲ್ಲಿ ವೇಗವನ್ನು ಅಳಿತಿದ್ದೀವಿ ಕಿಲೋಮೀಟರ್ ಪರ್ ಗಂಟೆಯಿಂದ ನಾವು ಮೀಟರ್ ಪರ್ ಸೆಕೆಂಡಿಗೆ
ಮೀಟರ್ ಪರ್ ಸೆಕೆಂಡಿಗೆ ವೇಗವನ್ನು ಇದು ಮಾಡ್ತೀವಿ ಅಂದರೆ ಆ ದತ್ತ ವೇಗವನ್ನು ನಾವಿಲ್ಲಿ ಯಾವ್ದರಿಂದ ಗುಣಿಸ್ಬೇಕಪ್ಪ ಅಂತಂದರೆ 5/18 ಗುಣಿಸಬೇಕು. 5/18 ಗುಣಿಸಬೇಕು. ಹೇಗೆ ಬಂತು 5/18? ಈಗ ಕಿಲೋಮೀಟರ್ ಅಂತಂದರೆ 1 ಕಿಲೋಮೀಟರ್ಗೆ ಎಷ್ಟು ಸೆಕೆಂಡು, 1 ಕಿಲೋಮೀಟರ್ಗೆ ಎಷ್ಟು ಮೀಟರು? 1000 ಮೀಟರ್. ಅದೇ 1 ಗಂಟೆಗೆ 3600 ಸೆಕೆಂಡು, ಹೌದಲ್ಲ? ಸೊ ಇದು ನಾವು ಇಲ್ಲಿ ಡಿವೈಡ್ ಮಾಡಿದರೆ ಇಲ್ಲೇನಾಗ್ತಿದ್ವಿ, 2×10 2×18 36. ಇದು ಈ ರೀತಿ ಬರುತ್ತೆ. ಇದನ್ನ ನಾವು ಉಲ್ಟಾ ಮಾಡ್ಕೊಬೇಕು. ಕಿಲೋಮೀಟರ್ ಪರ್ ಗಂಟೆಗೆ ಅಂತಂತಂದರೆ ಕಿಲೋಮೀಟರ್ ಅಂತಂದರೆ 1000, ಗಂಟೆ ಅಂತಂತಂದರೆ 3600 ಸೆಕೆಂಡು. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತಿದ್ದು 2×2 5/18. ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 5/18 ಬರ್ಕೊಂಡು ಇದನ್ನೆಲ್ಲ ಬರ್ಕೊಂಡು 1000/30 3600 ಅಂತ ಬರ್ಕೊಳೋದಿಲ್ಲ. ಏನು ಮಲ್ಟಿಪ್ಲೈ ಮಾಡಬೇಕು? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 5/18 ಭಾಗಿಸ್ಬೇಕು. ಗುಣಿಸ್ಬೇಕಾ? ಗುಣಿಸ್ಬೇಕು. ಸೊ ಅದೇ ರೀತಿ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿರ್ತಾನೆ ದತ್ತ ವೇಗವನ್ನು. ಇದು ವೇಗದ ಎಸೆಮಾನ ಅಂತ ಹೇಳ್ತೀನಿ, ವೆಲಾಸಿಟಿ ಅಂತೀವಿ. ವೇಗವನ್ನು ವೆಲಾಸಿಟಿ ಅಂತಂತ ಕರಿತೀವಿ. ಈ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡಲ್ಲಿದೆ. ಇದನ್ನು ನಾವು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ ಅಂದರೆ ಕಿಲೋಮೀಟರ್ ಪರ್ ಗಂಟೆ ಅಂತ ಅಂತೀವಿ. ಈ ಕಿಲೋಮೀಟರ್ ಪರ್ ಗಂಟೆನ ಮೀಟರ್ ಪರ್ ಗಂಟೆಗೆ ಕನ್ವರ್ಟ್ ಮಾಡ್ತೀವಿ. ದತ್ತ ವೇಗವನ್ನು ಅಂತಂದರೆ ಇಂಟು ಏನು ಮಾಡ್ಬೇಕಲ್ಲಿ? ಇಂಟು ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀರಾ? ಇಂಟು 18/5 ಮಲ್ಟಿಪ್ಲೈ ಮಾಡಬೇಕು. ಇಲ್ಲೂ ಅಷ್ಟೇ 5/18 ಮಲ್ಟಿಪ್ಲೈ ಮಾಡ್ತೀರಾ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಗಂಟೆ ಕನ್ವರ್ಟ್ ಮಾಡಬೇಕು ಅಂದರೆ 5/18 ಅಂದರೆ ದತ್ತ ಕಿಲೋಮೀಟರ್ ಕೊಟ್ಟಿದ್ದಾರೆ, ಕಿಲೋಮೀಟರ್ ಪರ್ ಗಂಟೆ ಕೊಟ್ಟಿದ್ದಾರೆ, ಅದನ್ನ 5/18 ಮಲ್ಟಿಪ್ಲೈ ಮಾಡಬೇಕು. ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ ದತ್ತ ವೇಗವನ್ನು, ಅದನ್ನು ನಾವಿಲ್ಲಿ ಏನು ಮಾಡಬೇಕು? 18/5 ಗುಣಿಸಿದರೆ ಅದು ಕಿಲೋಮೀಟರ್ ಪರ್ ಗಂಟೆಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಇಷ್ಟು ನೀವು ಏನು ಕೆಲವೊಂದು ಇನ್ಸ್ಟ್ರಕ್ಷನ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಕೆಲವೊಂದು ಇನ್ಸ್ಟ್ರಕ್ಷನ್ನ ಫಾಲೋ ಅಪ್ ಮಾಡಿದರೆ ನಿಮಗೆ ಕಿಲೋಮೀಟರ್ ಪರ್ ಅವರ್ ಹೇಗೆ ಗುಣಿಸ್ಬೇಕು, ಮೀಟರ್ ಪರ್ ಸೆಕೆಂಡನ್ನು ಹೇಗೆ ತಗೊಬೇಕು ಅನ್ನೋದು ನಿಮಗೆ ಅರ್ಥ ಆಯಿತು, ಹೌದಲ್ವಾ? ಇದನ್ನು ನೀವು ಫಾಲೋ ಅಪ್ ಮಾಡಿ. ಬನ್ನಿ ಮಕ್ಕಳಿಗೆ, ಈಗ ನಾವು ಕೆಲವೊಂದು ತೂಕದ ಮೂಲಮಾನಗಳು, ಹಣದ ಮೂಲಮಾನ, ಕಾಲದ ಮೂಲಮಾನ ಬಗ್ಗೆ ಎಲ್ಲ ಪರಿಚಯ ಆಯಿತು. ಮತ್ತು ಅದರಲ್ಲಿ ಬರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನ ನಾವು ತಿಳ್ಕೊಂಡ್ವಿ. ಈಗ ಅದರ ಮೇಲೆ ಕೆಲವೊಂದು ಮಾದರಿ ಲೆಕ್ಕಗಳನ್ನ ಬಿಡಿಸ್ಕೊಂತ ಹೋಗೋಣ. ಸೊ ಇಲ್ಲಿ ಮಾದರಿ ಲೆಕ್ಕದಲ್ಲಿ ಮೊದಲನೇ ಕ್ವಶನ್ ಏನು ಹೇಳ್ತಿದೆ? 1 ಕಿಲೋಗ್ರಾಮ್ ಅಕ್ಕಿಯ ಬೆಲೆ 10.50 ರುಪೀಸ್. ಚಿಹ್ನೆ ಇದೆ, 10 ರೂಪಾಯಿ 50 ಪೈಸೆ ಅಂತ. ಆದರೆ ಇಷ್ಟೊಂದು ಕಮ್ಮಿಗೆ ಕೊಡೋದಿಲ್ಲ. ಒಂದು ಅಂದಾಜಿಗೆ ಪ್ರಶ್ನೆ ಕೊಟ್ಟಿದ್ದಾರೆ, 10 ರೂಪಾಯಿ 50 ಪೈಸೆ. ಮತ್ತು ನೀವೆಲ್ಲರೂ ಹೋಗಿ ಮಕ್ಕಳೇ ಅಂಗಡಿಗೆ ಹೋಗಿ 1 kg ಅಕ್ಕಿ ಕೊಟ್ರಿ ಅಂತ ಕೇಳಿ 10 ರೂಪಾಯಿ ಕೊಟ್ಟು ಬಂದಿರ. 1 kg 40 ರೂಪಾಯಿನೋ 35 ರೂಪಾಯಿನೋ ಇರ್ತದೆ, 50 ರೂಪಾಯಿ ಇರುತ್ತೆ. ಒಂದೊಂದು ಅಕ್ಕಿ ಒಂದೊಂದು ದರ್ಜೆ ಮೇಲೆ, ಅವುಗಳ ದರ್ಜೆ ಮೇಲೆ ಹೋಗ್ತದೆ. ಸೊ ಇಲ್ಲಿ ನೀವು ಅದನ್ನೇ ನಮ್ಮ ಸರ್ ಹೇಳಿದ್ದಾರೆ ಟ್ಯೂಷನಲ್ಲಿ, ನಮ್ಮ ಕ್ಲಾಸಾಗಿ ಹೇಳಿದ್ದಾರೆ ಸರು, 10 ರೂಪಾಯಿಗೆ ಅಕ್ಕಿ ಬರುತ್ತೆ ಅಂತ ಹಿಂದೆ ಅಂತಲ್ಲಿ ಲೆಕ್ಕ. ನಮ್ಮ ಸರ್ ಹೇಳ್ಕೊಳ್ಳೋದು ಲೆಕ್ಕ ಏನು ಇದಾ ಅಂತೇಳಿ ನೀವು ಕೇಳಂಗಿಲ್ಲ, ಗೊತ್ತಾಯ್ತಾ? ಸೊ ಇಲ್ಲಿ 1 ಕಿಲೋಗ್ರಾಮ್ ಅಕ್ಕಿಯ ಬೆಲೆ 10 ರೂಪಾಯಿ 50 ಪೈಸೆ ಮತ್ತು ಅರ್ಧ ಕಿಲೋಗ್ರಾಮ್ ಸಕ್ಕರೆ ಬೆಲೆ 15 ರೂಪಾಯಿ. ಆದರೆ ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ 1 kg ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಎಷ್ಟಿದೆ? ₹10 50 ಪೈಸೆ, 10 ರೂಪಾಯಿ 50 ಪೈಸೆ. ಅದೇ ರೀತಿ ಅರ್ಧ kg ಸಕ್ಕರೆ, ಎರಡನ್ನೂ ಏನು ಮಾಡ್ತೀರಿ ಇಲ್ಲಿ ಕೂಡಬೇಕು. ಸೊ ಇಲ್ಲಿ ಏನಿದೆ 15 ರೂಪಾಯಿ ನೋಡ್ರಿ, 15 ರೂಪಾಯಿ. ಅವ್ರ ಪಾಯಿಂಟ್ ಇಲ್ಲಿ 0 ಕೊಟ್ಟಿಲ್ಲ, 50 ಪೈಸೆ ಇದೆ, ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ನೀವು 0 ಹಾಕೊಳ್ರಿ. ಪಾಯಿಂಟಿಂದ 2 0 ಇದ್ರೂ ಒಂದೇ, ಇಲ್ಲ ಒಂದೊಂದೇ. ನಾವು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಾವಿಲ್ಲಿ 0ಗಳನ್ನ ಹಾಕೊಬೇಕು. ಸೊ ಇಲ್ಲಿ 50
5ಗೆ 0 ಆ್ಯಡ್ ಮಾಡಿದರೆ 5 1 + 1 2 ಹೌ ಮಚ್ 25 rupees 50 ಪೈಸೆ 25 ರೂಪಾಯಿ 50 ಪೈಸೆ ಅಂಗಡಿಯವನಿಗೆ ಅವನು ಕೊಡಬೇಕಾದ ಹಣ. ನಂತರ ಇನ್ನೊಂದು ಬನ್ನಿ, 2 ಕ್ವಿಂಟಾಲ್ ಎಂದರೆ ಎಷ್ಟು ಗ್ರಾಮ್ಗಳು ಅಂತ ಕೇಳ್ತಾರೆ. 2 ಕ್ವಿಂಟಾಲ್ ಎಂದರೆ ಎಷ್ಟು ಗ್ರಾಮ್ಗಳು ಅಂತ ಹೇಳ್ತಿದ್ದಾರೆ. ಸೊ 2 ಕ್ವಿಂಟಾಲ್, ಇವಾಗ 1 ಕ್ವಿಂಟಾಲ್ ಅಂತಂದರೆ ನಾವು 1 ಕ್ವಿಂಟಾಲ್ ಅಂದರೆ 1 ಕ್ವಿಂಟಾಲ್ ಅಂತಂದರೆ ನಾವಿಲ್ಲಿ ಏನು ಮಾಡ್ತೇವೆ, ಇಲ್ಲಿ 1 ಕ್ವಿಂಟಾಲ್ 2 ಕ್ವಿಂಟಾಲ್ ಅಂದರೆ ಎಷ್ಟು ಗ್ರಾಮ್ಗಳು ಅಂತ ಕೇಳ್ತಾರೆ ನಿಮಗೆ. 2 ಕ್ವಿಂಟಾಲ್ ಇವಾಗ ನಿಮ್ಗೆ ಗೊತ್ತಿದೆ, 1 ಕ್ವಿಂಟಾಲ್ ಅಂತಂದರೆ 100 ಕಿಲೋಗ್ರಾಮ್, 100 ಕಿಲೋಗ್ರಾಮ್ 100 kg ಅಂತ ಕರಿತೀವಿ. ಇಲ್ಲಿ 1 ಕ್ವಿಂಟಾಲಿಗೆ 100 ಕಿಲೋಗ್ರಾಮ್ ಅಂದರೆ 2 ಕ್ವಿಂಟಾಲ್, 2 ಕ್ವಿಂಟಾಲಿಗೆ ಎಷ್ಟು ಕೆ ಜಿ ಆಗುತ್ತೆ, 200 kg, 200 ಕಿಲೋಗ್ರಾಮ್ ಅಂತ ಕರಿತೀವಿ, ಹೌದಲ್ಲ. ಸೊ 200 ಕಿಲೋಗ್ರಾಮ್ ಅಂತಂದಾಗ ಅಲ್ಲಿ ನಮಗೆ ಎಷ್ಟು ಗ್ರಾಮ್ಗಳು ಅಂದರೆ ನಮಗೆ ಗೊತ್ತಿದೆ, 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು, 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಹೇಳಿ, 1000 ಗ್ರಾಮ್ಗಳು. ಸೊ 1 ಕಿಲೋಗ್ರಾಮ್ಗೆ 1000 ಗ್ರಾಮ್ಗಳಾದರೆ 2 ಕ್ವಿಂಟಾಲಿಗೆ ಎಷ್ಟಾಗುತ್ತೆ, ಈಗ 200 ಕಿಲೋಗ್ರಾಮ್ ಅಂತ ಆಯ್ತಲ್ವಾ. 2 ಕ್ವಿಂಟಾಲಿಗೆ 2 ಕ್ವಿಂಟಾಲಿಗೆ ಕ್ವಿಂಟಾಲ್ ಈಸ್ ಈಕ್ವಲ್ ಟು 200 kg, 200 kg ಇಂಟು 1000 ಗ್ರಾಮ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. 2 1 2 ಎಷ್ಟೊಂದಿದ್ದಾವೆ, 5 ಹೌದಲ್ಲ. ಸೊ ಹಾಗಾದರೆ ಎಷ್ಟು ಆಗುತ್ತೆ, ಹಾಂ 2 ಲಕ್ಷ ಗ್ರಾಮ್ಗಳಾಗ್ತವೆ, 2 ಲಕ್ಷ ಗ್ರಾಮ್ ಆಗುತ್ತೆ. ಅವನು ಎಷ್ಟು ಗ್ರಾಮ್ಗೆ ಅಂತ ಕೇಳಿದ್ದಾನೆ, ಎಷ್ಟು ಗ್ರಾಮಿಗೆ ಅಂತಂತಂದರೆ ಏನು ಮಾಡ್ತೀವಿ, ಇಲ್ಲಿ 1 kg 1000 ಗ್ರಾಮ್. ನೆಕ್ಸ್ಟ್ ಕ್ವಶನ್ ಬನ್ನಿ, ಇಲ್ಲಿ 4.75 ಕಿಲೋಗ್ರಾಮ್ ಸಕ್ಕರೆಯಲ್ಲಿ 1.25 ಕಿಲೋಗ್ರಾಮ್ ಸಕ್ಕರೆ ಖರ್ಚಾದರೆ ಉಳಿದ ತೂಕವೆಷ್ಟು. ಇಲ್ಲಿ ತೂಕದ ಪರಿಮಾಣಗಳನ್ನು ನೋಡಬೇಕಾಗಿದೆ. ಸೊ 4.75ರಲ್ಲಿ 1.25ನ ಏನು ಮಾಡ್ತಿದ್ದೀವಿ, ಇಲ್ಲಿ ಕಡಿಬೇಕು ಅಲ್ವಾ. ಕಳೆದ್ರೆ ಎಷ್ಟಾಗುತ್ತೆ, 0 5 ಇಲ್ಲಿ 3 2 ಹೋದರೆ 5 4 1 ಹೋದರೆ 3 3.5 kg, 3.5 kg ಅಥವಾ ಕಿಲೋಗ್ರಾಮ್ ಅಂತ ಕರಿತೀವಿ. 3.5 ಅಂದ್ರೇನು, 3.5 kg. ಸೊ ಇಲ್ಲಿ ನೋಡಿ, 1 ಸೆಂಟಿಮೀಟರಿಗೆ 10 ಮಿಲಿಮೀಟರ್ ಆದರೆ 2 ಚದರ ಸೆಂಟಿಮೀಟರಿಗೆ ಎಷ್ಟು ಮಿಲಿಮೀಟರ್ ಅಂತ ಕೇಳ್ತೇವೆ, ಹೌದಲ್ಲ. ಸೊ 1 ಸೆಂಟಿಮೀಟರ್ 10 ಮಿಲಿಮೀಟರ್, ನಾವು 1 ಚದರ ಸೆಂಟಿಮೀಟರಿಗೆ ಲೆಕ್ಕ ಹಾಕೋಣ. 1 ಸೆಂಟಿಮೀಟರಿಗೆ 10 ಮೀಟರ್ಗಳು, 10 ಮಿಲಿಮೀಟರ್ಗಳು, 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್. ಸೊ ಅದೆಷ್ಟಾಗುತ್ತೆ, ಅದು 100 ಚದರ ಮಿಲಿಮೀಟರ್ ಆಗುತ್ತೆ. ಅದೇ ರೀತಿ 100 ಚದರ, ಇಲ್ಲಿ ಅವ್ರು ಎಷ್ಟು ಕೇಳಿದರೆ 2 ಚದರ ಮೀಟರ್ ಅಂತ ಕೇಳಿರೋದಲ್ವ, 2 ಚದರ ಸೆಂಟಿಮೀಟರ್. 2 ಚದರ ಸೆಂಟಿಮೀಟರ್ ಅಂದರೆ 2 ಇಂಟು 100 ಮಾಡಬೇಕು. 1 ಚದರ ಸೆಂಟಿಮೀಟರ್ 100 ಚದರ ಸೆಂಟಿಮೀಟರ್ ಚದರ ಮಿಲಿಮೀಟರ್ ಅಲ್ವಾ. ಅದೇ ರೀತಿ 2 ಚದರ ಮೀಟರ್ ಅಂದರೆ 2 ಇಂಟು 100 200 ಚದರ ಮಿಲಿಮೀಟರ್ ಅಂತ ಆನ್ಸರ್ ಬರುತ್ತೆ, ಹೌದಲ್ಲ ಮಕ್ಕಳ. ಸೊ ನೆಕ್ಸ್ಟ್ 12 ಲೀಟರ್ ಮೈನಸ್ 2.75 ಅಂತಿದೆ, ಗೊತ್ತಾಯ್ತಾ. ಇದು ಪಾಯಿಂಟ್, ಇಲ್ಲಿ ಪಾಯಿಂಟ್ ಇದೆ ನೋಡಿ. 12 ಲೀಟರು ಮೈನಸ್ 2.75 ಲೀಟರ್ ಅಂದರೆ ಇದು 2 ಲೀಟರು 750 ಮಿಲಿಲೀಟರ್ ಅಂತ ಓದ್ಬೇಕು, ಗೊತ್ತಾಯ್ತು ನಮ್ಮ ಮಕ್ಕಳ. ಇದು 2 ಲೀಟರು 750 ಮಿಲಿಲೀಟರ್. ಸೊ ಅದನ್ನು ನಾವು 12 ಲೀಟ್ರು, ಇವಾಗ ನಿಮಗೆ ಗೊತ್ತಿದೆ
1 ಲೀಟರಿಗೆ ಎಷ್ಟು ಮಿಲಿ ಲೀಟರು? 1000 ಮಿಲಿ ಲೀಟರ್. ಸೊ 12 ಲೀಟರ್ ಅಂದರೆ 12,000 ಮಿಲಿ ಲೀಟರು. ಇದನ್ನು ಮಿಲಿ ಲೀಟರ್ ಕನ್ವರ್ಟ್ ಮಾಡ್ಕೊಂತೀವಿ. 2750 ಮಿಲಿ ಲೀಟರ್ ಆಗುತ್ತೆ. ಇಂಟು 1000 ಮಲ್ಟಿಪ್ಲೈ ಮಾಡಿದ್ದೀವಿ, ಹೌದಲ್ಲ? ಸೊ ಇಲ್ಲಿ ಏನಾಗುತ್ತೆ, ಕಳಿಬೇಕು ಅಲ್ವಾ? ಮೈನಸ್ ಇದೆ, 0 ಇಲ್ಲಿ 0 5 ಕಡೆ ದಶಕ ತರ್ತೀವಿ, ಬಾರ ತರ್ತೀವಿ, 10 ಆಗುತ್ತೆ. 10ಗೆ 5 ಅಂದರೆ 5. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 9 ಉಳಿತು. 9ಗೆ 7 ಹೋದರೆ 2, ಇಲ್ಲಿ 2ಗೆ 2 ಹೋದರೆ 0, 1. 10,250 ಮಿಲಿ ಲೀಟರ್ ಅಂತ ಆಗುತ್ತೆ. 10,250 ಮಿಲಿ ಲೀಟರ್. 10,000 ಇಲ್ಲ, ಇಲ್ಲಿ 1 ದಶಕ ತಂದೀವಿ. 1ಗೆ 2 ಹೋದರೆ ಬರಲ್ಲ, 11ಗೆ 2 ಹೋದರೆ 9. 9,250 ಮಿಲಿ ಲೀಟರ್. ಅದನ್ನು 9 ಲೀಟ್ರು 250 ಮಿಲಿ ಲೀಟರ್ ಅಂತೇಳಿ ಬರಿತೀವಿ. ಗೊತ್ತಾಯ್ತಾ?